ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಕಾಂಗ್ರೆಸ್ ಮುಖಂಡ ರತ್ನಾಕರ್ ನಾಯ್ಕ ಹೇಳಿಕೆ ನೀಡಿದ್ದಾರೆ. ಈ ಬಾರಿ ಜಿಲ್ಲೆಯಾದ್ಯಂತ ಉತ್ತಮ ವಾತಾವರಣ ಇದೆ. ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ಜಿಲ್ಲೆಯ ಜನರಿದ್ದಾರೆ. ನಿಮಗೆಲ್ಲರಿಗೂ ನಾವು ಕ್ಷಮೆಯನ್ನ ಕೇಳ್ತೇನೆ. ನಿಮ್ಮ ಅಭಿಮಾನ, ನೀವು ಪಕ್ಷದ ಮೇಲೆ ಇಟ್ಟಂತ ಪ್ರೀತಿ, ವಿಶ್ವಾಸಕ್ಕೆ ಧನ್ಯವಾದ. ಇವತ್ತು ನಾವು ಒಂದು ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ನಾವು ಆಶೀರ್ವಾದ ಮಾಡ್ತಿದ್ದೇವೆ. ಇನ್ನು ರತ್ನಾಕರ್ ನಾಯ್ಕ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಂತೆ ಕಾಣ್ತದೆ. ಹಾಗಾಗಿ ಸಾಕಷ್ಟು ಪ್ರಚಾರ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಎಲ್ಲಾ ಭಾಗದಲ್ಲೂ ಕೂಡ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಎಲ್ಲರೂ ಕೂಡ ಸೇರಿ ಪ್ರಚಾರವನ್ನು ಅಬ್ಬರದಿಂದ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ರತ್ನಾಕರ್ ನಾಯ್ಕ ಇದ್ದಾರೆ. ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಚುನಾವಣೆ ಹೇಗೆ ನಡೀತಾ ಇದೆ? ಪ್ರಚಾರ ಕಾರ್ಯಗಳಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಜನ ಏನು ಹೇಳ್ತಾ ಇದ್ದಾರೆ? ಮೊಟ್ಟ ಮೊದಲಾಗಿ ನಿಮ್ಮ ವಾಹಿನಿಗೆ ಶುಭಾಶಯ ಮತ್ತು ಇದು ಹೇಳುತ್ತಾ, ಈಗ ಚುನಾವಣೆ ಸ್ಟಾರ್ಟ್ ಆಗಿದೆ. ಮುಖ್ಯವಾಗಿ ಇವತ್ತು BJP ಕಾಂಗ್ರೆಸ್ಸು ನೇರವಾಗಿ ಹಣಾಹಣಿ ನಡೀತಿದೆ. JDS BJP ಮೈತ್ರಿ ಆಗಿ ಹೋಗ್ತಾ ಇದೆ. ಬಹುಶಃ ನನ್ನ ಪ್ರಕಾರ ಕಾಂಗ್ರೆಸ್ಸು ಬಹಳ ಗೆಲುವಿನ ನಂತರ ಬಹಳ ಇದರಲ್ಲಿ ಗೆಲ್ಲುತ್ತದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮದೇ ಆದ ಸರ್ಕಾರದ ಜನನೂ ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ಸನ್ನು ಬಯಸ್ತಾ ಇದ್ದಾರೆ. ಬಡವರಿಗಾಗಿ, ಬಡವರ ಹಿಂದುಳಿದವರಿಗಾಗಿ ಹಾಗೂ ಶ್ರಮಿಕರಿಗಾಗಿ ಇರುವಂಥ ಪಕ್ಷ ತಾವು ಅದಕ್ಕೆ ಸಪೋರ್ಟ್ ಮಾಡೋಕ್ಕಂತ ಬಯಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಈಗ ನಿಮ್ಮ ಅಭ್ಯರ್ಥಿ ಬಗ್ಗೆ, ಯಾಕಂತಂದ್ರೆ ಅಭ್ಯರ್ಥಿ ಘೋಷಣೆ ಆದ ನಂತರದಲ್ಲಿ ಅವರು ಖಾನಾಪುರದವರು, ಈ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದವರಲ್ಲ ಅನ್ನುವಂಥ ಒಂದು ಆರೋಪಗಳು ಬರ್ತಾ ಇತ್ತು, ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ಈಗ ಏನಾದರೂ ಇದೆಯಾ ಅದು? ನೋಡಿ, ಕಿತ್ತೂರು ಖಾನಾಪುರ ಸಹಿತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸೇರುವುದಂತ ಹೇಳಿದ್ರೆ ಸಾಧಾರಣ ಎಲ್ಲರೂ ತಿಳ್ಕೊಂಡ ವಿಷಯ. ಬಹುತೇಕ ಯಾವತ್ತು ಚುನಾವಣೆ ಸ್ಟಾರ್ಟ್ ಆಯ್ತಾ ಅಲ್ಲಿ ತನಕನೂ ಕೂಡ ನಮ್ಮ ಉತ್ತರ ಕನ್ನಡದವರೇ. ಉತ್ತರ ಕನ್ನಡ ಅಂದರೆ ನಾವು ಈಗ 5 MLA ಕ್ಷೇತ್ರ ಅಂತ ಹೇಳ್ತೀವಿ, ಈ ಭಾಗದಿಂದ ಮಾಡ್ತಾ ಇದ್ವಿ. ಕಿತ್ತೂರು ಖಾನಾಪುರ ಲೋಕಸಭಾ ಚುನಾವಣೆಯಲ್ಲಿ ಸೇರುವಂಥ ಒಂದು ಕ್ಷೇತ್ರ, ಅಲ್ಲಿ ಕೂಡ ಇದು ಹೊಸದಾಗಿ ಅವರು ಸೇರಿದ್ದಾರೆ. ಬಹುಶಃ ಅಭ್ಯರ್ಥಿ ತುಂಬ ಒಳ್ಳೆಯ ಅಭ್ಯರ್ಥಿ ಮತ್ತು ನಮ್ಗೆ ಅವಶ್ಯಕತೆ ಇರುವಂಥ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಏನೂ ಅದರ ಬಗ್ಗೆ ವ್ಯತ್ಯಾಸ ನನಗೆ ಅನಿಸ್ತಾ ಇಲ್ಲ. ಅಂದರೆ ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಏನಾದರೂ ಜನ ಅದರ ಬಗ್ಗೆ ಪ್ರಚಾರ ಅಂದರೆ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರಾ? ಏನು ಹೇಳ್ತಾ ಇದ್ದಾರೆ? ನೋಡಿ, ಈಗ ಜನರಲ್ಲಿ ಭರವಸೆ ಮೂಡಿಸಿದ್ದೇ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ. ಈಗಾಗಲೇ ತಾವು ಕಂಡಿರಬೇಕು, ಈಗ 10 ವರ್ಷದಿಂದ 2014ರಿಂದ ಏನು ನಮ್ಮ ಕೇಂದ್ರದಲ್ಲಿ BJP ಸರ್ಕಾರ ಬಂತು, ಜನ ಬಹಳ ಆಶೆ ಇಟ್ಕೊಂಡಿದ್ರು. ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವದ ಸರ್ಕಾರ ತುಂಬ ಜನತೆಗೆ ಹೆಲ್ಪ್ ಮಾಡ್ಬೋದು, ನಮ್ಮ ದೇಶ ಉದ್ಧಾರ ಆಗಬಹುದು, ಅನೇಕ ಇದರಲ್ಲಿ ಏಳಿಗೆ ಹೊಂದಬಹುದು ಅಂತೇಳಿ. ಬಟ್ ಅದು ಯಾವುದೇ ರೀತಿಯ ಒಂದು ಸಹಕಾರ ಹೊಂದಲಿಲ್ಲ ಅಂತ ಹೇಳ್ತೀನಿ. ಆ ದಿಶೆಯಲ್ಲಿ ಈಗೇನು ಕಾಂಗ್ರೆಸ್ ಸರ್ಕಾರ 2013ರಿಂದ 2018 ತನಕ ಒಂದು ಆಡಳಿತ ಮಾಡಿತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಬಹುಶಃ ಅದು ಒಳ್ಳೆಯ ಸರ್ಕಾರ, ಬಡವರಿಗಾಗಿ ನಡೆದಂಥ ಸರ್ಕಾರ ಅಂತ ಹೇಳ್ತೀನಿ. ಆನಂತರ 2018 ನಂತರ ಏನು ಮತ್ತೆ ಗೊಂದಲಮಯದ ಒಂದು ವಾತಾವರಣ ನಿರ್ಮಾಣವಾಯಿತು. ಆ ಗೊಂದಲದಲ್ಲಿ ತಾವೆಲ್ಲ ಕಂಡಿರಬೇಕು, ಕರೋನಂಥ ಸಂದರ್ಭದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವ ರೀತಿ ಜನಕ್ಕೆ ಸ್ಪಂದನೆ ಮಾಡ್ತಿದ್ರು, ಅದೆಲ್ಲ ತಾವು ಗಮನಿಸಿರಬೇಕು. ಆನಂತರ ಏನು ಈಗ 23ರಲ್ಲಿ ಏನು ನಮ್ಮ ಸರ್ಕಾರ ಆಯ್ಕೆ ಆಯಿತು, ಗ್ಯಾರಂಟಿ ವಿಷಯ ಬಂದಾಗ ಬಹುತೇಕ ನಾನು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಇಷ್ಟೊಂದು ದೊಡ್ಡ ಯೋಜನೆಯನ್ನು ಕಾರ್ಯಗತ ತರ್ತಾರಂತ ಬಹಳ ಅದ್ರ ಬಗ್ಗೆ ಯಾವ ರೀತಿ ವರ್ಣನೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಮುತ್ಸದ್ದಿ ತಂದಲ್ಲಿ ಈ ಒಂದು ಯೋಜನೆ ಜಾರಿಯಾಗಿದೆ. 100 ದಿವಸದಲ್ಲಿ 5 ಗ್ಯಾರಂಟಿಗಳಿಂದ ಸಹಿತ ಯೋಜನೆ ಜಾರಿಗೆ ಮಾಡಿದಂಥ ಕೀರ್ತಿ ಸಿದ್ದರಾಮಯ್ಯ ಸರ್ಕಾರದ, ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಅದ್ರ ಜೊತೆಗೆ DKG ಅವರ ಅಧ್ಯಕ್ಷತೆಯ ಉಪಮುಖ್ಯಮಂತ್ರಿ ಒಟ್ಟಿಗೆ ಕೆಲಸ ಮಾಡ್ತಿದೆ. ಅದು ಅವ್ರಿಗೆ ಸಲ್ತದ ಅಂತ ನಾನು ಹೇಳ್ತೀನಿ. ಸರ್, ಈಗ ವಿಧಾನಸಭಾ ಚುನಾವಣೆ ವೇಳೆ ಈ ಕುಮಟಾ ಕ್ಷೇತ್ರದಲ್ಲಿ ಸಾಕಷ್ಟು ಮತಗಳು ಕಾಂಗ್ರೆಸ್ಗೆ ಬಂದಿರಲಿಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳನ್ನು ತಾವು ಕೊಡ್ತೀರಿ? ಯಾಕಂದರೆ ಇದೇ ಭಾಗದ ಮುಖಂಡರಾಗಿರುವಂಥ ಹಿನ್ನೆಲೆಯಲ್ಲಿ ತಮ್ಮ ಅಭ್ಯರ್ಥಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಎಷ್ಟು ಮತಗಳನ್ನು ಕೊಡ್ತೀರಿ? ಬಹುತೇಕ ಕಳೆದ ವಿಧಾನಸಭಾ ಅವಧಿಯಲ್ಲಿ ಬಹಳ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದಂತೂ ನಿಜ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇಲ್ಲಿ ಕೆಲಸ ಮಾಡಿದ್ರು, ಇದು ಮಾಡಿದರು, ಕೆಲವರು ಆಕಾಂಕ್ಷಿಗಳು ತುಂಬ ಜನ ಇದ್ದರು. 14 ಜನ ಆಕಾಂಕ್ಷಿಗಳಿದ್ದರು. ಅದರಲ್ಲಿ ಅನಿರೀಕ್ಷಿತವಾಗಿ ನಮ್ಮ ನಿವೇದಿತ ಆಳ್ವರು ಬಂದರು. ಆಗ ಜನಕ್ಕೆ ಸ್ವಲ್ಪ ಗೊಂದಲಮಯ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆನಂತರ ಇಲೆಕ್ಷನ್ ಕೂಡ ಚುನಾವಣೆ ಕೊನೆ ಹಂತದ ಸಹಿತ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ. ಅದಕ್ಕೆ ನಾವು ಒಪ್ಕೊಳ್ತೀವಿ. ಹಾಗಾಗಿ ಆ ಒಂದು ವ್ಯತ್ಯಾಸದಿಂದ ನಮಗೆ ವೋಟ್ ಬಂದಿಲ್ಲ. ಬಿಟ್ಟರೆ ಈಗ ಬಹುತೇಕ ಕುಮಟಾದಲ್ಲಿ ಲೀಡ್ ಕೊಡುವಂಥ ಇದ್ರು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೇನೆ, ಲೀಡ್ ಬರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ.
ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬಂದ್ರೆ ಬಿಜೆಪಿ ಗೆಲ್ಲೋದಕ್ಕೆ ಹಿಂದುತ್ವ ಒಂದ್ ಕಡೆ ಕಾರಣ ಆದ್ರೆ ಕಾಂಗ್ರೆಸ್ ಸೋಲೋದಕ್ಕೆ ಕಾರಣ ಬಣ ರಾಜಕಾರಣ ಅನ್ನುವಂತ ಒಂದು ಆರೋಪ ಇತ್ತು. ಅದೇನಾದ್ರೂ ಈ ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ ಅಥವಾ ಒಟ್ಟಿಗೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಜಿಲ್ಲೆಯಲ್ಲಿ? ನೋಡಿ, ಹಿಂದುತ್ವ ಅನ್ನೋದು ಯಾವುದೇ ಪಕ್ಷಕ್ಕೆ ಯಾವುದೇ ಇದಕ್ಕೆ ಸೀಮಿತ ಆಗಿಲ್ಲ. ನಾವು ಹಿಂದೂ ಯಾವ ರೀತಿ ಅಂತಂದ್ರೆ ನಮ್ಮ ಎಷ್ಟೇ ಜನ ನಮ್ಮ ಈಗಾಗಲೇ ನಾನು ಅನೇಕ ಬಾರಿ ಹೇಳಿದ್ದೇನೆ, 600 ವರ್ಷಗಳ ಪರ್ಯಂತ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ತುರ್ಕರು ಎಲ್ಲ ನಮ್ಮ ದೇಶದಲ್ಲಿ ಅತಿಕ್ರಮಣ ಮಾಡಿ ನಮ್ಮನ್ನ ತೊಂದರೆಗೊಳಗಾಡಿದ್ರು ಕೂಡ ಆ ನಂತರ 150ರಿಂದ 200 ವರ್ಷ ಬ್ರಿಟಿಷ್ ಸರ್ಕಾರ ನಮ್ಮ ದೇಶವನ್ನು ಆಡಳಿತ ಮಾಡಿತ್ತು. ಆದರೂ ಕೂಡ ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಂಪ್ರದಾಯಕ್ಕೆ ಯಾರಿಗೂ ಏನು ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಹಿಂದೂ ಧರ್ಮ ಹೇಳೋದು ನಮ್ಮ ರಕ್ತದಲ್ಲಿ ಬರುವಂಥದ್ದು, ಅದಕ್ಕೆ ಯಾವುದೇ ಸೀಮಿತವಾದ ಪಕ್ಷಕ್ಕೆ, ವ್ಯಕ್ತಿಗೆ ಸೀಮಿತವಾಗಿಲ್ಲ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಇದರಲ್ಲಿ ನೀವೇನು ಹೇಳಿದ್ರಲ್ಲ ಬಣ ರಾಜಕೀಯ ಅಂತೇಳಿ, ಇಲ್ಲಿ ಯಾವುದೇ ರೀತಿ ಬಣ ಇಲ್ಲ. ಯಾಕೆಂದರೆ ಹೋರಾಟ ಇದು ಸಹಜ. ತಮ್ಮ ಇದರಲ್ಲಿ ಪಕ್ಷಕ್ಕಾಗಿ, ಈಗ ರಾಜಕೀಯದಲ್ಲಿ ಹೇಗೆ ಪಕ್ಷ ಹೋರಾಟ ಮಾಡ್ತಾರೆ, ಇದು ಪಕ್ಷದಲ್ಲಿ ತಮ್ಮ ಒಂದು ನಾಯಕತ್ವಕ್ಕೆ ಇದಕ್ಕೆ ಕೇಳೋದು ಸಹಜ. ಆ ನಂತರ ಏನು ಚುನಾವಣೆ ಸ್ಟಾರ್ಟ್ ಆಗಿದೆ, ಈಗ ನಾವೆಲ್ಲ ನಮ್ಮ ಲೀಡರ್ಸು ನಾವು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಅಂಜಲಿ ಲಿಂಬಾಳ್ಕರ್ನ ಗೆಲ್ಲಿಸುವಂಥ ಪ್ರಯತ್ನ ಪ್ರಾಮಾಣಿಕ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇದಿಷ್ಟು ಕಾಂಗ್ರೆಸ್ ಮುಖಂಡರಾಗಿರುವಂತಹ ರತ್ನಾಕರ್ ನಾಯ್ಕರು ಹೇಳ್ತಾ ಇರುವಂತಹ ಮಾತು. ಈ ಬಾರಿ ನಾವು ಖಂಡಿತವಾಗಿಯೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕಾರ್ಯಕರ್ತರು ಇರ್ಬೋದು, ಮುಖಂಡರಿರ್ಬೋದು, ಎಲ್ಲರೂ ಕೂಡ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕುಮಟಾ ಭಾಗದಲ್ಲೂ ಕೂಡ ಹೆಚ್ಚಿನ ಮತವನ್ನ ಈ ಒಂದು ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೊಡ್ತೀವಿ, ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಡಪ್ ಜೊತೆ ಕಾರ್ತಿಕ್, ಟಿವಿ ಕನ್ನಡ, ಉತ್ತರ ಕನ್ನಡ.